ನೋಡಿ ನೋಡಿ ಈ ಚಿತ್ರದಿಂದ ನಮ್ಗೆ ಏನು ತಿಳಿತಂತಂದ್ರೆ ವಾಯುವು ಸ್ಥಳವನ್ನು ಆಕ್ರಮಿಸುತ್ತದೆ ಅನ್ನುವಂಥ ಚಿತ್ರವನ್ನು ನಾವು ನೋಡಬೇಕು. ಈಗ ಎರಡು ಬಲೂನ್ಗಳನ್ನು ನಾವು ತಗೊಂಡು ಆ ಎರಡು ಬಲೂನಿಗೆ ಹವಾ ಹಾಕಿದೆವು, ಗಾಳಿ ಹಾಕಿದೆವು. ಗಾಳಿ ಹಾಕಿದ್ರಿಂದ ಈಗ ಎರಡು ಬಲೂನ್ಗಳನ್ನು ಒಂದು ಪೈಪಿಗೆ ದಾರವನ್ನು ಕಟ್ಟಿ ಅವು ಎರಡೂ ಸಮನಾಗಿ ಅವಕ್ಕೆ ಎರಡು ಬಲೂನ್ಗಳಿಗೆ ಏನು ಮಾಡಿದ್ದೇವೆ, ಹವಾವನ್ನು ಸಮನಾಗಿ ಹಾಕಿದ್ರಿಂದ ಅದನ್ನು ಸಮನಾಗಿ ನಾವು ಎತ್ತೋದ್ರಿಂದ ಏನಾಗ್ತದೆ, ಎರಡೂ ಸಮನಾಗಿ ಭಾರ ಇದೆ ಅಂತಕ್ಕಂಥದ್ದು ಅರ್ಥ ಆಗ್ತದೆ. ಅದೇ ರೀತಿಯಾಗಿ ಒಂದು ಬಲೂನ್ನಲ್ಲಿ ಹವಾ ಇದ್ದು ಇನ್ನೊಂದು ಬಲೂನ್ನಲ್ಲಿ ಹವಾ ಇಲ್ಲ ಅಂತಂದಾಗ ಆ ಬಲೂನ್ ಹವಾ ಇರತಕ್ಕಂಥದ್ದು ಮೇಲೆ ಬರ್ತದೆ, ಹವಾ ಇರತಕ್ಕಂಥ ಬಲೂನು ಕೆಳಗೆ ಬರ್ತಿರ್ತದೆ. ಇದರಿಂದ ಏನು ಅನಿಸ್ತದೆ ನಮಗಂತಂದ್ರೆ ಹವಾ ಇಲ್ಲದೆ ಇರತಕ್ಕಂಥ ಬಲೂನು ಆ ಸ್ಥಳ ಆಕ್ರಮಿಸಿಕೊಳ್ಳದೆ ಇರೋದ್ರಿಂದ ಅದು ಮೇಲೆ ಬಂತು ಮತ್ತು ಹವಾ ಇರತಕ್ಕಂಥದ್ದು ಕೆಳಗೆ ಬಂತು ಅಂತಕ್ಕಂಥದ್ದು ಅರ್ಥ ಆಗ್ತದೆ. ಅದೊಂದು ಪ್ರಯೋಗ ಮಾಡೋಣ. ಈಗ ಇದೊಂದು ಪ್ರಯೋಗ ಎರಡು ಗೊತ್ತಾಯ್ತಿದೆ ಎರಡು.